ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನೀವೆಲ್ಲರೂ ದುಃಖದಲ್ಲಿದ್ದೀರಾ? ಇಲ್ಲ ಚಿಂತಿತರಾಗಿದ್ದೀರಾ? ಯಾವ ಸಮಸ್ಯೆ, ಯಾವ ಹೋರಾಟ ನೀವು ಆಲೋಚನೆಯಲ್ಲಿ ಇದ್ದೀರಾ? ಚಿಂತಿತರಾಗಿ ಅದು ಸಾಧ್ಯವೇ ಇಲ್ಲ, ಈ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇದ್ದೀರೋ? ಕರ್ತನ್ ಹೇಳ್ತಾ ಇದ್ದಾರೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಯೋಹಾನ ಪತ್ರಿಕೆ 16:20 ವಾಕ್ಯದಲ್ಲಿ ದೇವರು ಮಾತನಾಡಿದಂತೆ ನಿಮ್ಮ ದುಃಖ ಇವ ದಿನ ಹೋಗಲಾಡಿಸಿ ಕರ್ತನು ಆನಂದವನ್ನು ಬರಮಾಡ್ತಾ ಇದ್ದಾರೆ. ಸಂತೋಷವನ್ನ, ಸಮಾಧಾನವನ್ನ ಆತನು ಎಲ್ಲವನ್ನ ಹೊತ್ತು ತೀರಿಸಿದ್ದಾರೆ. ಇವತ್ತು ನಿಮಗೆ ಸಮಾಧಾನನೇ ಇಲ್ಲ, ಶಾಂತಿ ಇಲ್ಲ, ಗಲಿಬಿಲಿಲಿದ್ದೀರಾ? ಕರ್ತನು ಹೇಳ್ತಾರೆ ಯೋಹಾನ 14 ವಾಕ್ಯ, ನಿನ್ನ ಹೃದಯ ಕಳವಳಗೊಳ್ಳದೆ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ಇವತ್ತು ನಿಮ್ಮ ಹೃದಯದಲ್ಲಿರೋ ಕಳವಳ, ದುಃಖ, ಭಯ, ಚಿಂತೆ ಇದೆಲ್ಲ ಯೇಸು ಸ್ವಾಮಿ ಸಂಪೂರ್ಣ ಬಿಡುಗಡೆ ಕೊಡ್ತಾ ಇದ್ದಾರೆ. ಏಸಪ್ಪ ಯಾವಾಗ್ಲೂ ನಮಗೋಸ್ಕರ ಚಿಂತಿಸೋ ದೇವರು, ನಮಗಾಗಿ ಪ್ರಾಣ ಬಲಿಯಾದ ದೇವರು, ನಮಗಾಗಿ ಜಜ್ಜಲ್ಪಟ್ಟ ಕರ್ತನು. ನಮಗೇನೇ ಕಷ್ಟ ಆದ್ರೂ ಅದು ಎಲ್ಲ ಕಷ್ಟಗಳನ್ನು ತೀರಿಸುವುದಕ್ಕೆ, ಬಿಡುಗಡೆ ಕೊಡೋಕ್ಕೆ ಆತನ ಸಿದ್ಧನಾಗಿದ್ದಾರೆ. ಯಾಕೆಂದ್ರೆ ಪ್ರೇರೆ, ನಮ್ಮ ದೇವರು ಜೀವಿಸ್ತಾ ಇದ್ದಾರೆ, ನಮ್ಮ ದೇವರು ಜೀವಂತವಾಗಿದ್ದಾರೆ. ಕರ್ತನ ಹೇಳಿದ್ರು, ನನ್ನ ಪ್ರಿಯ ಮಕ್ಕಳೇ ಭಯ ಪಡಬೇಡಿ, ನಾನು ಹೋಗಿ ನನ್ನ ಆತ್ಮವನ್ನ ನಿಮ್ಮ ಬಳಿಗೆ ಕಳಿಸ್ಕೊಡ್ತೇನೆ. ಆ ಪರಿಶುದ್ಧಾತ್ಮ ನಿಮ್ಮ ಬಳಿಗೆ ಬರುವಾಗ ಆತ ಸಾಧಾರಣನಲ್ಲ, ನಿಮಗೆ ಬೇಕಾದ ಎಲ್ಲ ಆ ಸಹಾಯವನ್ನು ಹೊತ್ತು ತರುವಂತ ಆತ್ಮನು. ಆ ಆತ್ಮನು ಯಾರು? ಕ್ರಿಸ್ತನೇ ಆ ಆತ್ಮನು, ಯೇಸು ಸ್ವಾಮಿನೇ ಆ ಪವಿತ್ರ ಆತ್ಮನು. ಈ ದಿನ ನಿಮಗೆ ಸಹಾಯ ಹೊತ್ತು ತರ್ತಾ ಇದ್ದಾರೆ. ನಿಮ್ಮ ದುಃಖ ಹೋಗಿ ಆನಂದ ಬರುವಂತೆ ಕರ್ತನ್ ಮಾಡ್ತಾ ಇದ್ದಾರೆ. ನಿಮ್ಮ ದುಃಖ ದಿನ ಕೊನೆಗಾಣುವಂತೆ ಕರ್ತನ್ ಮಾಡ್ತಾ ಇದ್ದಾರೆ. ನಂಬಿರಿ, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ಚಿಂತಿತರಾಗದೆ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ಈ ವಾಕ್ಯ ಸೃಷ್ಟಿಕರ್ತನ ದೇವರು ನನಗೆ ಕೊಟ್ಟಂತ ಆತ್ಮೀಕವಾದ ಒಂದು ಅಭಿಷೇಕದಿಂದ ಕರ್ತನು ಕೊಟ್ಟ ಮಾತು. ಆ ಮಾತು ನಿಮಗೆ ತಲುಪಿಸ್ತಾ ಇದ್ದೇನೆ ಪ್ರಿಯರೇ. ನನ್ನನ್ನು ನಂಬಿರಿ, ಕರ್ತನನ್ನ ಮೊದಲು ನಂಬಿರಿ, ಆತನ ವಾಕ್ಯ ಸಂದೇಶ ಕೊಡೋ ನಮ್ಮ ನಂಬಿರಿ. ಕರ್ತನ ಈ ದಿನ ನಿಶ್ಚಯ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ, ಆಶೀರ್ವಾದ ಹೊತ್ತು ತರ್ತಾ ಇದ್ದಾರೆ, ಆರೋಗ್ಯ ತುಂಬ್ತಾ ಇದ್ದಾರೆ. ನಿಮ್ ದುಃಖ ಹೋಗಿ ಆನಂದ ಬರುವಂತೆ ಮಾಡ್ತಾ ಇದ್ದಾರೆ. ಅಂತ ಆನಂದ, ಅಪರಿಮಿತವಾದ ಒಂದು ಆನಂದ, ಸಂತೋಷ ತುಂಬಿ ಹೊರಸೂಸುವಂತೆ ಕರ್ತನ ಇವತ್ತು ಕೊಡ್ತಾ ಇದ್ದಾರೆ. ಸಂತೋಷ ಇದೆ ಅಲ್ಲ? ಯಾವ ಚಿಂತೆ ಇದೆ? ಕರ್ತನಿಗೆ ಹೇಳ್ರಿ. ಯಾವ ವ್ಯಾಧಿ ಇದೆ? ದೇವರ ಬಳಿಯಲ್ಲಿ ಅದನ್ನ ಒಪ್ಪಿಸಿ, ತಂದೆ ನನಗೆ ಗುಣಪಡಿಸು, ಅಪ್ಪ ನನ್ನನ್ನು ಆಶೀರ್ವದಿಸು, ನಾನು ಸೋತೋಗಿದ್ದೇನೆ ಅಪ್ಪ, ಬಲಹೀನರಾಗಿದ್ದೇನೆ, ಕುಟುಂಬದಲ್ಲಿ ಸಂಕಷ್ಟಗಳಿರುವಾಗ ಇದನ್ನು ಯಾವುದನ್ನು ಕೂಡ ನನ್ನ ಕೈಲಿ ಅದು ಸಾಲ್ವ್ ಮಾಡಕ್ ಆಗ್ತಾನೆ ಇಲ್ಲ ದೇವ್ರೆ. ನನ್ನ ಕುಟುಂಬದಲ್ಲಿ ಒಂದು ದೈವಿಕ ರಕ್ಷಣೆ ಕೊಡು, ಸಮಾಧಾನ ಕೊಡು, ಎಲ್ಲ ಸಹಾಯ ನಿನ್ನಿಂದ ದೇವ್ರೆ, ನಾನು ನಂಬಿದ್ದೇನೆ. ಕೇಳ್ಕೊಳ್ಳಿ. ಪರಿಶುದ್ಧ ಆತ್ಮನು ಈ ದಿನ ನಿಮ್ಮ ದುಃಖ ಹೋಗಿ ಆನಂದವನ್ನ ಬರಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ನನ್ನೊಂದಿಗೆ ಸೇರಿ ಅವರು ಮೊರೆ ಇಡ್ತಾ ಇದ್ದಾರಪ್ಪ. ಏನೆಲ್ಲ ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು ಕರ್ತನೆ, ಅವರ ಕುಟುಂಬ ಜೀವಿತದಲ್ಲಿ ಸಂಕಷ್ಟಕ್ಕಾಗಿ, ಹೋರಾಟಕ್ಕಾಗಿ ಚಿಂತಿತರಾಗಿ, ಅವರ ದುಃಖಕ್ರಾಂತರಾಗಿ ಅಪ್ಪ, ಒಂದು ಸಮಯದಲ್ಲಿ ದೇವ್ರೆ ಅವರು ಅಳುತ್ತಾ ಗೋಳಾಡುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ಆ ಒಂದು ಸಂಕಷ್ಟ ಅವರಿಂದ ಬಿಡುಗಡೆ ಆಗದೆ ಚಿಂತಿತರಾಗಿದ್ದಾರೆ, ಕಳವಳದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಏಸಯ್ಯ, ಈಗಲೇ ಅವರನ್ನ ಸ್ಪರ್ಶಿಸು, ಅವ್ರ ಹೃದಯವನ್ನ ಸ್ಪರ್ಶಿಸು ದೇವ್ರೆ. ನೀನೇ ಅವರ ಗುಡಾರದಲ್ಲಿ ಪ್ರವೇಶಿಸು, ಅವರನ್ನು ಆಶೀರ್ವದಿಸು ಅಪ್ಪ. ಅವರಿಗೆ ಉತ್ತಮ ಆರೋಗ್ಯದಿಂದ, ಬಲದಿಂದ ತುಂಬಿಸಿ ಕಟ್ಟಿ ಎಬ್ಬಿಸು ಪ್ರಭು. ಪವಿತ್ರಾತ್ಮನೇ ಅವರಿಗೆ ಸಹಾಯ ಮಾಡು ದೇವರೇ. ಅವರ ಯಾವ ಕಾರ್ಯಕ್ಕೆ ಹೆಚ್ಚಿದ್ದಾರೋ ತಂದೆ, ಅದು ಶೀಘ್ರವಾಗಿ ಪೂರ್ಣವಾಗಲಿ. ಅಭಿಷೇಕದಿಂದ ತುಂಬಿಸು ಅಪ್ಪ. ಎಲ್ಲವನ್ನು ಜಯಿಸುವಂತ ಆತ್ಮನ ಬಲ ಶಕ್ತಿ ಅವರಿಗೆ ಕೊಡು ತಂದೆಯೇ. ಸೋತು ಹೋಗಿದ್ದಾರೋ, ಪ್ರಾರ್ಥನೆ ಬಿದ್ದು ಹೋಗಿದ್ದಾರೋ, ಕರ್ತನಿನ ಚೈತನ್ಯವುಳ್ಳ ಆತ್ಮ ಅವ್ರ ಮೇಲೆ ಇಳಿಯಲಿ ರಾಜನೇ. ಪುನರ್ ಕಟ್ಟು ಸ್ವಾಮಿ. ಬಿದ್ದೋದ ಆತ್ಮಗಳು ತಿರುಗಿ ಕಟ್ಟಲ್ಪಡಲಿ ಸ್ವಾಮಿ. ಕುಟುಂಬವಾಗಿ ಅವರು ನಿನ್ನಲ್ಲಿ ಬೇಡಲಿ ಪ್ರಭುವೆ. ಅಪ್ಪ, ಈ ದಿನವೇ ಈಗಲೇ ಅವರನ್ನ ಮುಟ್ಟು ಪ್ರಭು. ಅವರ ದುಃಖ ಎಲ್ಲ ಹೋಗಿ ಆನಂದ ಬರಲಿ. ಆನಂದ ಕೊಡು ಸ್ವಾಮಿ. ಸಮಾಧಾನ ಪ್ರಭು, ಸಂತೋಷ ಕೊಡೋ ತಂದೆ ನೀನು. ಪವಿತ್ರಾತ್ಮನೇ, ಈಗಲೇ ಅವರ ಹೃದಯದಲ್ಲಿ ನೀನ್ ಕಾರ್ಯ ಮಾಡ್ತಾ ಇದ್ದೀರ. ಸ್ತೋತ್ರ. ಅವರ ಕುಟುಂಬದಲ್ಲಿ ಕಾರ್ಯ ಮಾಡ್ತಾ ಇದ್ದೀರಿ, ವಂದನೆ. ಅವರ ದುಃಖವನ್ನು ಹೋಗಲಾಡಿಸ್ತಾ ಇದ್ದೀರಾ, ವಂದನೆ. ಅವರಿಗೆ ಬೇಕಾದ ಸಹಾಯ ಹೇರಳವಾಗಿ ಹೊತ್ತು ತರ್ತಾ ಇದ್ದೀರಿ, ಸ್ತೋತ್ರಮಯ್ಯ.
ವಂದನೆ ಕರ್ತನೆ, ನಿನಗೆ ವಂದನೆ ಅಪ್ಪ. ನೀನೆಲ್ಲರನ್ನು ಆಶೀರ್ವಾದ ಮಾಡಿದ್ದಕ್ಕೆ ವಂದನೆ ಅಪ್ಪ. ಆ ವಿದ್ಯಾಭ್ಯಾಸದಲ್ಲಿ ಕರ್ತನೆ ಅವ್ರು ಏನೆಲ್ಲ ಮೊರೆ ಇಡ್ತಾ ಇದ್ದಾರೋ ಅವರಿಗೆ ಉತ್ತಮವಾದ ಸಹಾಯ, ಹೇರಳವಾಗಿ ಸಹಾಯ ಬರಲಿ ಕರ್ತನೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ, ಆಮೇನ್.